ಗಾಡಿ ಸ್ವಲ್ಪ ಅಷ್ಟೊಂದು ಪವರಾಗಿ ಇಲ್ಲ, ಎಳೀತಾ ಇದೆ ಗಾಡಿ, ಅಷ್ಟೊಂದು ಪವರಾಗಿ ಹೋಗ್ತಾ ಇಲ್ಲ. ಬೇರೆ ನಾವು ಬಂದಿದ್ದ ರೂಟೆಲ್ಲ ಹೈವೇಲೆಲ್ಲ ಸಕ್ಕದಾಗಿ ಹೋಗ್ತಿತ್ತು. ಈ ಆ್ಯಟಿಟ್ಯೂಡ್ ಬಂದಮೇಲೆ ಸ್ವಲ್ಪ ಗಾಡಿ ಪಿಕಪ್ ಕಡಿಮೆ ಆಗಿಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಆಕ್ಸಿಜನ್ ಲೆವೆಲು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದ್ದಂತೆ, ಅದಕ್ಕೆ ಡಯಾಮೋಸ್ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀವಿ. ನೋಡಿ ಈ ಟರ್ನಿಂಗ್ ಮಾತ್ರ ಸಕ್ಕದಾಗಿದೆ. ಅದು ಏನು ಗೊತ್ತಾ, ಮೇಲ್ಗಡೆಯಿಂದ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ, ಮೊಬೈಲ್ ಒಳಗಡೆಯಿಂದ ತೆಗೆದ್ರೆ ಚೆನ್ನಾಗಿ ಕಾಣಲ್ಲ. ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರ್ತಾರೆ ಇವರು. ನೋಡಿ ರಸ್ತೆ ಎಲ್ಲ ಇವಾಗ ಸಮ್ಮರಲ್ಲಿ ಹೀಗಿದೆ. ಇನ್ ಕೇಸ್ ಮಳೆಗಾಲದಲ್ಲಿ ಏನೋ ಬಂದರೆ ನಮ್ಮ ಕತೆ ಮುಗೀತು. ಅದಕ್ಕೆ ಎಲ್ಲ ಸಮ್ಮರ್ ಪ್ಲ್ಯಾನೇ ಬೆಸ್ಟು. ಆದರೂ ಅಡ್ವೆಂಚರಸ್ ಮಾಡ್ತೀವಿ, ಇನ್ನೂ ಸ್ವಲ್ಪ ಟಫ್ ಇದ್ರೂ ಪರವಾಗಿಲ್ಲ ಅಂದರೆ ಬರ್ಬೋದು. ಯಾರೋ ವ್ಯೂಗೋಸ್ಕರ ನಿಂತಿದ್ದಾರೆ. ಬಿಡು 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 ಬಿಡು. ಆರ್ಮಿ ವೆಹಿಕಲ್ಸ್ ಇದೆ, ಆರ್ಮಿಯವ್ರು ನಿಂತಿದ್ದಾರೆ ನೋಡಿ. ಈ ವೆಹಿಕಲ್ಸಿಂದಲೇ ನಾವು ಆವಾಗಲೇ ಬಂದಿದ್ದು. ಕಡಿಮೆ ಅಂದರೂ ಒಂದು 300-300+ ಇದೆ ಆರ್ಮಿ ವೆಹಿಕಲ್ಸು. ಟೂ ವೀಲರ್ಸ್ಗೆಲ್ಲ ಬಿಟ್ಬಿಡ್ತಾರೆ, ಕಾರ್ ಮಾತ್ರ ನಿಲ್ಲಿಸ್ತಾ ಇದ್ದಾರೆ. ಬ್ಯಾಟಲ್ ಗ್ರೌಂಡು ನಮ್ಮ ಇಂಡಿಯಾದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅನಿಸುತ್ತೆ, ಈ ಥರ ಹೈಯೆಸ್ಟ್ ಹೈಟಲ್ಲಿರೋ ಬ್ಯಾಟಲ್ ಗ್ರೌಂಡ್. ಮೇ ಬಿ ಅಲ್ಲೆಲ್ಲೋ ಸ್ಟ್ರಕ್ ಆಗಿದೆ, ಮೂವ್ ಆಗ್ಬಿಡೋಣ, ಇಲ್ಲಾಂದರೆ ಇಲ್ಲ ಲಾರಿಯಿಂದ ನಿಂತ್ಕೊಳ್ಳೋಣ, ಯಾಕೆ ಬೇಕು.